ಮಾರ್ತಿಕ ನಮಸ್ಕಾರ ರೀ. ಎಲ್ಲ ರೈತರಿಗೆ ನಮಸ್ಕಾರ. ನಮ್ಮಲ್ಲಿ ಒಂದು 15 ಹಸುಗಳು ಅದಾವು ಕೊಡವು. ಒಂದೆಲ್ಲ ಆಯ್ಕೆ ಮಾಡ್ಕೋಬಹುದು. ಯಾವರು ಹೇಳ್ಬಿಡಿ. ಭೀಮನಹಳ್ಳಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು, ಹಿರೇಮೇಳಗಿರಿ ಹತ್ರ, ದಾವಣಗೆರೆ 7 ಕಿಲೋಮೀಟರ್. ಇವತ್ತು ನಿಮ್ಮ ಬಳಿ ಇರುತ್ತೆ. ಎಷ್ಟು ಒಟ್ಟು ಟೋಟಲ್ ಭೀಮಣ? ಒಂದು 10 ನಮ್ಮವು, ನಮ್ಮ ತಮ್ಮರ ಒಂದು 6 16 ದನ ಐತೆ. 16 ದನ ಇದಾವೆ. ಹೌದು. ಓಕೆ. ಇಲ್ಲಿ ನಿಮ್ಮ ಕೈಯಲ್ಲಿದೆ ಒಂದು ಹೆವಿ ಜಬರ್ದಸ್ತ್ ಆಗಿರ್ತಕ್ಕಂಥದ್ದು ಸಾಯಿವಾಲ್ ಬ್ರೀಡ್. ಎಷ್ಟು ಚೆನ್ನಾಗಿದೆ. ಎಷ್ಟನೇ ಸೂಲು ಹಲ್ಲಿಂದು ಭೀಮಣ ಇದೆ? 2ನೇ ಸೂಲು ರೀ. 6 ಐತಿ. 2ನೇ ಸೂಲು 6 ಐತಿ. ಏನ್ರಿ ಇದು? ಇಷ್ಟೊಂದು ಆನೆ ಗಾತ್ರದ ಹಸು ಇದೆ ಸಾಹಿವಾಲಲ್ಲಿ. ಬ್ಲ್ಯಾಕ್ ಮತ್ತು ರೆಡ್ ಪ್ಯಾಚಸ್ಸು ಇಲ್ಲಿ ನೋಡ್ತಾ ಇದ್ದೀನಿ. ಇವೆಲ್ಲ A2 ಮಿಲ್ಕಿಗೆ, ಅಂದರೆ ಹಾಲಲ್ಲಿ ಏನಿದೆ A2 ಮಿಲ್ಕ್ ಸಿಗುತ್ತಲ್ಲ, ಅದಕ್ಕೆ ಹೆಸರುವಾಸಿ ಆಗುತ್ತೆ ಸಾಯಿವಾಲು, ಗಿರು ಇವೆಲ್ಲ. ಇಲ್ಲಿ ನೋಡ್ತಾ ಇದ್ದೀವಿ. ಬೇಗ ನೋಡಿದ್ರೆ ಗಿರ್ಲ್ಯಾಂಡ್ ಥರ ಕಾಣುತ್ತೆ. ಆ್ಯಕ್ಚುಲಿ ಸಾಯಿವಾಲ್ ಹಸು 36-37 ಲೀಟ್ರ್ ಒಂದು ದಿವಸಕ್ಕೆ ಬರ್ತದೆ. ಒಂದು ದಿವಸಕ್ಕೆ 35-36 ಲೀಟ್ರು ಹೇಳಿರ್ತಕ್ಕಂಥದ್ದು. ಚೆನ್ನಾಗಿದೆ. ಬೆಲೆ ವಿಚಾರದಾಗ ಹೆಂಗಿದೆ ಭೀಮಣ ಇದು? ರೇಟ್ ಒಂದು 26 ಹೇಳ್ತಾವ್ರಿ. ಹೆಚ್ಚು ಕಮ್ಮಿ ಕೊಡ್ತೀರಿ. ಹೌದು. 1 ಲಕ್ಷದ ಆಸುಪಾಸು ಇರ್ತಕ್ಕಂಥ ಬ್ರೀಡ್ ಇದು ಸಾಯಿವಾಲು. ತುಂಬ ಹೆವಿ ಗಾತ್ರ. ನಮ್ಮ ಫೋನಲ್ಲಿ ಹಿಂಗೆ ಕಾಣ್ತಾ ಇದೆ. ನೀವು ನೇರವಾಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹಾಲಿನ ನರ ಎಲ್ಲ ನೋಟ್ ಆಗ್ತಾ ಇರುತ್ತೆ. ಇದು ಕಾಣ್ತಿದೆ. ಶೈನ್ ಇದೆ ಹಸು. ಕಣ್ಣು ಗಿಣ್ಣು ಮೈ. ಇನ್ನೊಂದು ಹಸು ಇರ್ತಕ್ಕಂಥದ್ದು ಏನು ಮಾರುತಿ ಅವರು ಹಿಡ್ಕೊಂಡಿದ್ದಾರೆ. ಮೋಸ್ಟ್ಲಿ HF ಮತ್ತು ಸಾಯಿವಾಲ್ಗೆ ಮಿಕ್ಸ್ ಇದೆ. ಇದು ಕೂಡ ಬ್ರೀಡು. ಈ ಗಾತ್ರ. ಅಣ್ಣ, ಈ ಹಸು ಬಗ್ಗೆ ನಿಮ್ಮ ಪರಿಚಯ? ಈ ಹಸು ಹೆಂಗೆ, ಏನು? ಸಾಯಿವಾಲ್ ಮಿಕ್ಸ್ ಐತ್ರಿ. ಒಳ್ಳೆ ದನ. ಇನ್ನೊಂದು 15 ದಿವಸ ಬೇಕು ಕರಾಕತ್ತೆ. ಬಾಕ್ಸ್ ಇನ್ನೂ ದೊಡ್ಡದಾಗಿತ್ತು. ಇದು ಭಾಳ ಐತ್ರಿ. ಇದು ಭಾಳ ಸಾದ. ಅದೇ ಭಾಳ 15 ದಿವಸ ಟೈಮ್ ಐತಿ ಬೇಕು. ಇದು ಪಂಚ ಎಷ್ಟು ಚೆನ್ನಾಗಿದೆಲ್ಲ. ಸೇಮ್ ನೋಡಿದ್ರೆ ಬೇಗ ಆನೆ ಕಾಲ ಮಂದ್ರಾಸ ಬರ್ತೈತಿ. ಹೌದು. ಫ್ಯಾಟು ಗೀಟು ಎಲ್ಲ ಇದೆ. ನೀವು ನೋಡ್ತಾ ಇದ್ದೀರಿ. ನಡ ಸುಳಿಯಿಂದ ಹಿಡಿದು ಈ ಥರ ಆದಷ್ಟು ಸಾಯಿವಾಲ್ಗಳಿಗೆ ಬೀಳುವಂಥದ್ದು ಮಾರ್ಕು ಸುಳಿದು. ಹಳ್ಳಿಕಾರು, ಇಲ್ಲಾಂದ್ರೆ ಆ ಥರ ಸುಳಿಗಳು ಕಾಣುವಂಥ ಹಳ್ಳಿಕಾರು ಹೀಗೆ ಹಿಡ್ಕೊಂಡು ಹೇಳಿ. ಹಲ್ಲಲ್ಲಿ ಏನಿದೆ ಭೀಮಣ ಇದು? 6 ಹಲ್ಲಿದೆ. ಹೊಸಬಾಯಿ. ಇಪ್ಪಲ್ಲಿ ಕೂಡ ಏನು ನೀವು ನೋಡಿದ್ರೆ ಬ್ಲ್ಯಾಕಿಶ್ ಇರುವಂಥದ್ದು HF ಕ್ರಾಸು. ಫ್ಯಾಟ್ ಬರ್ಬೋದು ಇದು, ಯಾಕಂದರೆ ಸಾಯಿವಾಲು ಮತ್ತು HF ಮಿಕ್ಸ್ ಆದಾಗ ಫ್ಯಾಟ್, ಆದಷ್ಟು ಫ್ಯಾಟ್ ಸಿಗುತ್ತೆ ನಮಗೆ. ಬೆಲೆ ವಿಚಾರದಲ್ಲಿ ಹೇಗಿದೆ ಅಣ್ಣ ಇದು? ಬೆಲೆ ವಿಚಾರದಾಗ ಒಂದು 18 ಹೇಳ್ತಾವ್ರಿ. ಒಂದು 18 ಮೇಲ್ಗಡೆ ಕೊಡ್ತೀರಿ. ಸಖತ್ತಾಗಿತ್ತು. ಮತ್ತು ನೀವೇನಾದರೂ ಹಾಲಿನ ಗಟ್ಟಿಗೆ A2ಗೆ ಏನಾದರೂ ಬೇಕು ಅಂದರೆ ಈ ಥರ ಹಸು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಬೆಲೆ ವಿಚಾರ ಹೇಳಿದ್ದಾರೆ. ಹೌದೌದು. ಒಳ್ಳೆ ಬೆಣ್ಣೆ ತುಪ್ಪಕ್ಕೆ ಫೇಮಸ್. ಇದೊಂದು ನೀವು ಕೈಯಾಗಿ ಹಿಡ್ಕೊಂಡಿದ್ದೀರಲ್ಲ, ಇದು ಸಖತ್ತಾಗಿ ಒಳ್ಳೆ ದೇಸಿ ತುಪ್ಪಕ್ಕೆ ಹೇಳಿ ಮಾಡಿಸ್ದಂಗೆ. ಯಾರಿಗಾರು ನೀವು ಫಾರಮ್ಗೆ ಬಿಟ್ಕೊಂಡ್ರೆ ಖಂಡಿತ ತುಂಬ ಫ್ರೆಂಡ್ಲಿ ಆಗಿರ್ತವೆ ಇಂಥ ಬ್ರೀಡ್ಗಳು. ಓಕೆ ಮಾಡ್ತೀನಿ. ನೆಕ್ಸ್ಟ್ HF ಇದಾವಲ್ಲ ಆಲ್ಮೋಸ್ಟ್ ನಿಮ್ಮ ಹತ್ರಿಗೆ. ಹಾಲು ಮಚ್ಚೆಯ HF. ಜರ್ಮನ್ ಬ್ಲಾಕ್ ಡಾಟ್ ಸ್ಪಾಟ್ಗೂ ಸಖತ್ತಾಗಿದೆ. ಮೇಲೆ ನೋಡ್ತಾ ಇದ್ದೀರಿ. ಹೆವಿ ಎಡರ್ ಇದೆ. ಬಾಕ್ಸ್ ಸೈಜ್ ದೊಡ್ಡದಿದೆ. ಇನ್ನೆಷ್ಟು ದಿನ ಆಗಬ್ಬ ನಾವು ವೇಟ್ ಮಾಡೋದು? 20 ಡೇಸ್. ಹಾಗಾದ್ರೆ ಎಷ್ಟೇ ಸೂಲಿಂದ ಇದು ಹಾಕಿರಿ? 3ನೇ ಕಲರ್. 3ನೇ ಕಲರ್. ನಿಪ್ಪಲ್ಲೂ ಕೂಡ ಬ್ಲ್ಯಾಕ್ ರೆಡಿಶ್ ಇರುವಂಥದ್ದು. ಹೊಸೆ ಫುಲ್ ಬ್ಲ್ಯಾಕ್ ಇದೆ. ನೀವು ನೋಡ್ತಾ ಇದ್ದೀರಿ. ಯಾವುದೇ ಗುಲಾಬಿ ಕಾಣ್ತಾ ಇಲ್ಲ. ಅಂದರೆ ಅತಿ ಹೆಚ್ಚು ನಿಲ್ಬೋದು, ತಿರುಗ್ಬೋದು ಅನ್ನೋಂಥ ಒಂದು ಸಂಕೇತ ಅಷ್ಟೇ. ಈಗ ಗಬ್ಬ ಅಂದರೆ 10 ದಿವಸ ಅಲ್ಲ, 20 ಡೇಸ್. ಬೆಲೆ ವಿಚಾರದಲ್ಲಿ ಹೆಂಗಿದೆ? ಬೆಲೆ ವಿಚಾರದಾಗ ಒಂದು 22 ಹೇಳ್ತಾವ್ರಿ. ಹೆಚ್ಚಕ್ಕಂದ್ರೆ ಬಂದರೆ ಕೊಡ್ತಾರೆ. ಓಕೆ. ಒಂದು 21, 22 ಪೂರ್ತಿ ಹಸು ಈ ಥರ ಇದೆಪ್ಪ. ಕಿರುಗಾಲು ಅಂತ ಅನಿಸುತ್ತೆ, ಬಟ್ ಆದರೂ ಕೂಡ ಉದ್ದ ಇದೆ. ಲೆಂತಿ ಇರ್ತಕ್ಕಂಥ ಬ್ರೀಡ್ ಇದು. ಹಾಲಿನಲ್ಲಿ ಈಗ ನಿಮ್ಮ ಫೀಡು ಮೇಂಟೈನಿಂಗ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಲು ಚೆನ್ನಾಗಿ ಕೊಡುವಂಥ ಹಸುಗಳೇ ಇವೆಲ್ಲ ಆಗಿರ್ತವೆ. ಓಕೆ. ಮೋಸ್ಟ್ಲಿ ಸ್ನೇಹಿತರೆ ಈ ಥರ ನೋಡ್ತಾ ಇದ್ರಿ. 2ನೇ ಪಡ್ಡೆ ಅಲ್ಲ? 2ನೇ ಪಡ್ಡೆ. ಒಂದು ವೇಳೆ
ಬೇಗ ನೋಡಿದ್ರೆ ಹಾಲ್ ಬ್ಲ್ಯಾಕ್ ಸ್ಟ್ರೈಕರ್ ನೋಡ್ದಂಗೆ ಆಗುತ್ತೆ. ಚೆನ್ನಾಗಿದೆ. ಬಾಕ್ಸ್ ಸೈಜು ಕೂಡ ಕಾಂಪ್ಯಾಕ್ಟ್ ಇರುವಂಥದ್ದೇ. ಇವೆಲ್ಲ ಬ್ರೀಡು ಸೋಲ್ಡ್ ಔಟ್ ಆಗಿಲ್ಲ, ಎಲ್ಲ ಮಾರಾಟಕ್ಕಿರುವಂಥದ್ದು. ಅವ್ರು ಮೊದಲೇ ಹೇಳಿದ್ದಾರೆ ಒಡ್ಡೇನಹಳ್ಳಿ ದಾವಣಗೆರೆ ನಿಯರ್ ಇದೆ, ವಿಜಯನಗರ ಜಿಲ್ಲೆ ಅಂತ. ಅಣ್ಣ ಇದು ಹಲ್ಲಲ್ಲಿ ಏನಂತಲ್ಲ ಅಣ್ಣ? ಅಲ್ಲ ಆರಲ್ರಿ, ಹಲ್ ಬ್ರೀಡು, ಸೆಕೆಂಡ್ ಲ್ಯಾಕ್ಟ್ ಬ್ರೀಡ್ ಇದೆ, ಎರಡನೇ ಸೋಲಲ್ಲಿ. ಬೆಲೆ ವಿಚಾರದಲ್ಲಿ ಅಣ್ಣ ಇಲ್ಲ ವಿಚಾರದಾಗ 1.30 ಹೇಳ್ತಾರೆ. 1.30. ನೀವು ಬಂದು ನೇರವಾಗಿ ಬಂದಾಗ ವ್ಯಾಪಾರನ ಮಾಡ್ಕೋಬೋದಲ್ಲ? ಹೇಳ್ತೀವಿ. ಬಂದೈತಲ್ಲ ಒಂದು ಟೈಮ್ 18. ಅಂದರೆ ಆಯ್ಕೆ ಇಲ್ಲ, ನಿಮ್ಮ ಬ್ರೀಡ್ ಇದೇ ಥರ ಇದ್ದಾವೆ. ಕಳೆದ 3-4 ವಾರದಿಂದ ನೋಡ್ತಾ ಇದ್ದೀವಿ. ಎಲ್ಲ ಒಳ್ಳೆ ತಳಿ ಬ್ರೀಡ್ಗಳನ್ನ ಆಯ್ಕೆ ಮಾಡ್ತಾಯಿದ್ದೀರಿ. ಮಾಡಿ ರೈತರಿಗೆ ಭರವಸೆ. ಹಂಗೆ ಮಾಡಿ, ಒಳ್ಳೇದು. ರೈತರಿಗೆ ಒಂದು ನಂಬಿಕೆ ಇರುತ್ತೆ. ಒಂದ್ಸತಿ ಹೆಂಗೆ ಅನಿಸ್ತಿ ಬೇಡ, ಇವೇನು ಕಂಟಿನ್ಯೂಟಿ ಇದೆ ಹಂಗೆ ಇರಲಿ. ನೀವು ತಿಂಡಿ ಎಲ್ಲ ಸ್ವಚ್ಛ ಮಾಡ್ತಾವೆ. ಸರಿ ಬೇಡ, ಚೆನ್ನಾಗಿದೆ. ಒಂಥರ ಸ್ಟ್ರೈಕರ್ ಥರ ಬರುತ್ತಿದೆ. ಬೇಗ ನಡೆದ್ರೆ ಬನ್ನಿ ಸ್ವಲ್ಪ ಮುಂದಕ್ಕೆ ಬನ್ನಿ ಮೇಡಮ್ ಅವರೇ, ಬನ್ನಿ. ಸೂಪರ್ ಅಣ್ಣ ಒಳ್ಳೇದು. ಬಿಚ್ಚಿರಿ ಗಣೇಶ, ನೋಡೋಣ. ಮಣಕ ಇದೆ ಇದು, ಇನ್ನೂ ಎರಡಲ್ಲಿ ಮಣಕ ಅಂತೆ ನೋಡ್ರಿ ಹೆಂಗಿದೆ. ಇನ್ನೂ ಪಡ್ಡೆ ಕರು, ಪಡ್ಡೆ ಹುಲಿ ಅಂತಾರಲ್ಲ ಹಂಗೆ, ಪಡ್ಡೆ ಕರು. ಬೇವಣಿದೆ 2 ಹಲ್ಲಿಂದಂತೆ ಪಡ್ಡೆ. ಹಾಂ 2 ಹಲ್ಲು ಪಡ್ಡೆ. ಫಸ್ಟು ಚೊಚ್ಚಲ ಏನು ಅಲ್ಲಣ್ಣ? ಫಸ್ಟ್ನೇ ಕರ. ಹಾಂ ಒಳ್ಳೆ ಲಾಯಕ ದನ, ಅಚ್ಚುಕಟ್ಟು ಮೇವು ನೀರಿಗೆ. ನೋಡಕ ಸಣ್ಣದು, ಹಾಲು ಜಾಸ್ತಿ. ಹೌದು, ಚೊಚ್ಚಲ ಅಲ್ಲ, ಒಂದು 8 ಲೀಟ್ರ್ ಬಂದೇ ಬರ್ತೀವಿ ಒಪ್ಪತ್ತು. ಇದು ಒಂದು ಗೆಸ್ ಮಾಡಿದ್ದಾರೆ, ಒಂದು 8 ಲೀಟ್ರ್ ಬರ್ಬೋದು ಒಂದು ಸಾರಿ. HF ಅಲ್ಲಿ ಪಡ್ಡೆ ಗಟ್ಟಿ ಬ್ರೀಡ್ ಇದೆ. ಏನು ಸರ್ ರೇಟ್ ಹೆಂಗೆ? ರೇಟು ಹೇಳೋದು 76 ಹೇಳ್ತಾವ್ರಿ. 68 ಬಂದ್ರೆ ಕೊಡ್ತೇವೆ, ಪರವಾಗಿಲ್ಲ. ಫಸ್ಟ್ ಚೊಚ್ಚಲನೇ ಒಂದು 60 ಮೇಲೆ ಇದೆ ಕಣ್ರಪ್ಪ. ಒಂದು ರೇಟ್ ಹೇಳಿದ್ರೆ ಪಡ್ಡೆ ಮಣಕ ರೇಟ್ ಜಾಸ್ತಿ ಹೇಳಿಲ್ಲ ಈ ಹಸುಗೆ. ಯಾರಿಗಾರ ಆಯ್ಕೆ ಇದ್ದರೆ ಇಲ್ಲಿ ಗಣೇಶ ಹಿಡ್ಕೊಂಡು ನಿಂತಿದ್ದಾನಲ್ಲ ಆ ಹಸು ಅಂತ ಹೇಳಿದ್ರೆ ಸಾಕು. ನೋಡ್ರಿ ಹಿಂಗಿದೆ. ನಾವು ಒಂದು 60 ಆಸುಪಾಸಿಗೆ ಇರ್ತಕ್ಕಂಥ ಬ್ರೀಡು ಇದೆ. ನೀವು ಏನಣ್ಣ ಅಷ್ಟು ಅನ್ನೋಂಗಿಲ್ಲ, ಬಂದು ನೋಡ್ಕೊಳ್ರಿ. ಹಸುಗಳು ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥವು ಇದ್ದಾವೆ. ಇಲ್ಲಿ ನೋಡಿರಿ, ಕಾಂಪ್ಯಾಕ್ಟ್ ಅಡ್ರ ಇರೋದು, ಮೊಣಕಾಲ ಮೇಲೆ ಇರೋದು, ನಿಂತಿರೋ ಸ್ಟೈಲು ನಿಮ್ಗೆ ಹಿಂಗೆ ನಿಲ್ಲಿಸ್ರಿ ಹಂಗೆ. ನೋಡಿದ್ರಲ್ಲ, ಈ ಥರ ಇದೆ. ಹೈಟ್ ತುಂಬ ಇನ್ನೂ ಜಾಸ್ತಿ ಆಗುತ್ತೆ. ಇದು ಹೈಟ್ ಇಲ್ಲ, ಭಾಳ ಚೆಂದ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡಿ ಹಿಂಗೆ ನಿಂತ ಬರ್ತೀನಿ. ಬೋಡಿ ಹಾಲ್ ಬ್ಲಾಕು ಚಿದ್ರ ತಡ ಹಂಗೆ ಬಿಟ್ಟು ಬಿಡ್ರಿ ನನಗೆ ಅಂತತ್ತಾರ. ಹೇಳಿಬಿಡೋಣ, ಇದು ಬಾರಿ ಪಡ್ಡೆ ಇರಂಗೆ ಕಾಣುತ್ತೆ. ಇದು ಹಲ್ಲು ಹಾಕಿಲ್ರಿ, ಅದು ಇದು ಫಸ್ಟ್ನೇ ಸೋಲು. ಹಲ್ಲು ಮಾಡಿಲ್ಲ, ಇನ್ನು ಹಲ್ಲು ಹಾಕಿಲ್ರಿ. ಅದೇ ಒಳ್ಳೆ ಜಾತಿ ಕರ. ಹಾಂ ಬಂಧುಗಳೇ, ಇಲ್ಲಿ ಕೂಡ ನಿಮಗೆ ನಾನು ಶೋ ಮಾಡ್ತಾ ಇದ್ದೆ. ಹಲ್ಲು ಮಾಡದಿರ್ತಕ್ಕಂಥ ಬ್ರೀಡ್ ಇದು. ಈಗ ಫಸ್ಟಲ್ಲಿದೆ ಗಬ್ಬ. ಈಗ ಇದನ್ನ ಎಷ್ಟು ದಿನ ವೇಟ್ ಮಾಡ್ಬೇಕಣ್ಣ? ಈಗ ಒಂದು 12 ದಿವಸ 10 ದಿವಸ ಬೇಕು. 12ರಿಂದ 10 ದಿವಸ ವೇಟ್ ಮಾಡ್ಬೋದು. 12 ದಿವಸ ಟೈಮ್ ಆಯ್ತು. ರೇಟ್ ಹೆಂಗಿದೆ ಅಣ್ಣ? ರೇಟು 85 ಹೇಳ್ತಾವ್ರಿ, 76 ಬಂದ್ರೆ ಕೊಡ್ತಾವೆ. ಓಕೆ, 70+ಅಲ್ಲಿದೆಪ್ಪ. ಚೆನ್ನಾಗಿದೆ. ಪಡ್ಡೆ ಕರುಗಳು ನೋಡ್ತಾ ಇದ್ರಿ, ಆದಷ್ಟು ಇವರು ಪಡ್ಡೆಗಳನ್ನೇ ಹೆಚ್ಚು ಆಯ್ಕೆ ಮಾಡ್ಕೊಂಬರ್ತಾರೆ. ಓಕೆ ಥ್ಯಾಂಕ್ಸ್. ಸ್ನೇಹಿತರೆ, ನಿಂತಿರೋ ಪೋಸ್ ನೋಡಿ, ನಾವು ವಿಡಿಯೋ ತಗೊಳ್ಳಿ ಅನ್ನೋ ಥರನೇ ಇದೆ. ಎಷ್ಟು ಚೆನ್ನಾಗಿ ನಿಂತಿದೆ. ಇಸ್ಕೊಳ್ರಿ ಗಣೇಶ್, ಇದು ಉದ್ದ ಇರುತ್ತೆ, ತುಂಬ ಲೆಂತ್ 7 ಅಡಿಗಿಂತ ಜಾಸ್ತಿ ಉದ್ದ ಇದೆ. 4.5 ಅಡಿ ಅಷ್ಟು ಹೈಟ್ ಬರುತ್ತೆ. ಅಣ್ಣ ಇದು ಕೇಸರಿ ಕೋಡು ಎಷ್ಟನೇ ಸೋಲಿಂದ ಅಲ್ಲಿಂದ ಅಣ್ಣ? ಇದು 2ನೇ ಸೋಲ್ ರೀ. ಹಾಂ ಪಡ್ಡೆ, ಅದು 2ನೇ ಸೋಲ್ ಪಡ್ಡೆ. ಇವನು ಭಾರಿ ಚಂದ ಐತಲ್ಲ. ಹೌದು, ಒಳ್ಳೆ ದನ ರೀ. ನೋಡಿರಿ ಅಡರ್ ಸ್ಕೋರ್. ಹಾಂ, ಲೆಗ್ ಸ್ಕೋರ್ ನೋಡಿ. ಹಾಗೆ ಲೆಗ್ ಅಂದರೆ 16 ಲೀಟರ್ ಆರಾಮ್ ಬರ್ತದೆ ರೀ ಒಂದು ಟೈಮಿಗೆ. ಕೋಡ್ ಇರಲಿಲ್ಲ ಅಂದರೆ ಸ್ಟ್ರೈಕರ್ ಥರ ಕಾಣೋದು.
ಸುಡಿಸಿಲ್ಲ ಕೋಡು. ಹೌದು ಹೌದು, ಭಾರಿ ಚೆನ್ನಾಗಿ ಅಲ್ಲ ಅದು ಚಂದ ಇದೆ ಅಲ್ಲ. ಹೌದು. ಅವೆಲ್ಲ ಹ್ಯುಮಿನಿಟಿಗೆ ಹೈಯೆಸ್ಟು ಪವರ್ ಇರುವಂಥ ಬ್ರೀಡ್ಗಳು ಇವೆಲ್ಲ. ಇವೆಲ್ಲ ಹಾಲಿನ ಭರವಸೆ ಅಣ್ಣ. ಕೆಪಾಸಿಟಿ ಏನಿರ್ಬೋದು ಅಣ್ಣ ಇವು? 15-16 ಬರ್ತಾವ್ರಿ. ಹಾಂ ಹಾಂ, 15-16 ಟೋಕಲ್ ಓಸಲ್ ಕರ್ದಾತಿ. ಹೆಚ್ಚಿಗೆ ಬರ್ಬೋದು. ಹೌದು ರೀ, ಚಿತ್ರ ಮಾಡ್ಕೊಂಡು ಅಷ್ಟು ಕರ್ದಾತಿ. ಓಕೆ ಓಕೆ. ಬೆಲೆ ವಿಚಾರದಲ್ಲಿ ಏನು? ಬೆಲೆ ವಿಚಾರದಲ್ಲಿ 1.30 ಹೇಳ್ತಾರೆ. 1.30 ಇದೆ. ಓಕೆ, ಹೆಚ್ಚು ಕಮ್ಮಿ ಬಂದರೆ ಕೊಡ್ತಾರೆ. ನೋಡ್ತಾ ಇದ್ದೀರಿ ತೊಡೆ ಗಿಡ ಭಾರಿ ಜೋರಿದೆ. ವೆರಿ ನೈಸ್. ಎರಡು, ಒಂದು ಪ್ಯೂರ್ ಸಾಹಿವಾಲ್ ಕ್ರಾಸ್ ಎಚ್ ಎಫ್, ಒಂದು ಆಮೇಲೆ ಇರುವಂಥ ಎಲ್ಲ ಎಚ್ ಎಫ್ ಹಸುಗಳು ಪಡ್ಡೆ ಕರುಗಳೇ ಇರುವಂಥ ಬ್ರೀಡ್ಗಳು. ಓಕೆ ಗಣೇಶ್, ಓಕೆ, ಥ್ಯಾಂಕ್ ಯು. ಗೌಡ್ರೆ, ಗೌಡ್ರ ಹಸು ಇದು ನಮ್ಮ ಗೌಡ್ರ ಬಳಿ ನೋಡ್ರಿ. ಅಡರ್ ಕಾಂಪ್ಯಾಕ್ಟ್, ಲೆಗ್ ಸ್ಕೋರು, ಬೋಡಿ ಇದೆ, ಬ್ಲಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಇರ್ತಕ್ಕಂಥ ಬ್ರೀಡ್ ಎಚ್ ಎಫ್. ಇದು ಕೂಡ ಗಬ್ಬ ಇದೆ. ಗೌಡ್ರೆ ನೀವು ಹೇಳ್ರಿ, ಎಷ್ಟು ದಿನ ವೆಯ್ಟ್ ಮಾಡ್ಬೇಕು ಇದು ಕರು ತಗೋಬೇಕು ಅಂದ್ರೆ? 10 ದಿನ ಬೇಕಣ್ಣ. 10 ದಿನ ಕರು ಹಾಕಕ್ಕೆ. ಎಷ್ಟನೇ ಸೂಲಿಂದ ಹಲ್ಲಿಂದಪ್ಪ? ಇದು 2ನೇ ಸೂಲಿಂದ ಅಣ್ಣ. ಹಾಂ ಹಾಂ. ಹಲ್ಲು ವಿಚಾರದಾಗ ಹೆಂಗಿದೆ ಅಭಿಮಾನ ಇದು? ಎಲ್ಲ ಕರೆಕ್ಟ್ ಐತ್ರಿ. ಹೌದಾ? ಎಲ್ಲ ಕರೆಕ್ಟ್ ಐತಿ, ಏನಂತ ಇದೆಲ್ಲ ತೊಟ್ಟು ಗಿಟ್ಟು ಎಲ್ಲ ಗ್ಯಾಪ್ ಗೀಪು ಎಲ್ಲ ನಮಗೆ ತೊಟ್ಟದೆ ನೋಡಿ. ನೀಟೆಲ್ಲ ಭಾರಿ ಚಂದ ನಿಪ್ಪಲ್ ಮಾತ್ರ. ಒಳ್ಳೆ ಕಾಂಪ್ಯಾಕ್ಟ್ ಇರ್ತಕ್ಕಂಥ ಅಡರ್ ಇದೆ ಬಾಸ್. ಸೂಲು ಎಷ್ಟನೇದಂದ್ರಲ್ಲ? 2ನೇ. ಹಲ್ಲು ಅಣ್ಣ? ಎಳ್ಳೆ ಸೂಲ್ರಿ. ಹಲ್ಲು ಕಡೆ ಹಲ್ಲು. ಓಕೆ ಓಕೆ ಓಕೆ. ಹೆಚ್ಚಾಗಿ ಬೋಡಿ ಇದೆ. ಪ್ಯೂರ್ ಜಾತಿ. ಹಾಗೆ ಹಿಡ್ಕೊ ಇಬ್ಬರು ನಿಂತ್ಕೊಳ್ರಿ. ಇದು ಚಂದ ಇದೆ, ವೆರಿ ನೈಸ್. ಬೆಲೆ ಹೇಳಿದ್ರ ಅಣ್ಣ ಇದು ಎಷ್ಟು ಆಗ್ಬೋದು? ಹೇಳ್ತಾರೆ. ಹಾಂ ಹಾಂ, ಹೆಚ್ಚಾಕಂದ್ರೆ ಬಂದರೆ ಬರ್ತೀರಿ. ತೊಂದರೆ ಒಳಗಡೆಗಿಲ್ಲ ಮೇಲ್ಗಡೆಗೆ. ಓಕೆ ಅಣ್ಣ, ಓಕೆ. ಸ್ನೇಹಿತರೆ, ಆಲ್ಮೋಸ್ಟು ಹಸುಗಳ ಮಾರಾಟಕ್ಕೆ ಸಂಬಂಧಪಟ್ಟ ವಿಡಿಯೋ ನಾವು ಏನೇ ಇದ್ರೂ ಶೋ ಮಾಡ್ತಾ ಇರ್ತೀವಿ. ಖರೀದಿ ಸಂದರ್ಭದಲ್ಲಿ ನೀವು ಬಂದು ಪರಿಶೀಲಿಸ್ಕೊಳ್ರಿ. ಹಸುಗಳು ಹೇಗಿದೆ, ಏನು ಮೇವು ಹೇಗೆ ತಿಂತಾ ಇದೆ, ಏನು ಇವೆಲ್ಲವೂ ಕೂಡ ವ್ಯಾಪಾರಸ್ಥರ ಬಳಿಯೇ ಡಿಸ್ಕಷನ್ ಮಾಡಬೇಕು ನೀವು. ನನ್ನ ಕೆಲಸ ಮಾತ್ರ ಹಸುಗಳು ಇದ್ದಾವೆ ಅನ್ನೋದು ಶೋ ಮಾಡಿಸೋವಂಥ ಕೆಲಸ ಮಾತ್ರ. ನೀವು ಏನೇ ವ್ಯವಹಾರ ಇದ್ರೂ ಕೂಡ ಭೀಮಣ್ಣ ಮತ್ತು ಅವ್ರ ಮಕ್ಕಳು ಏನಿದ್ದಾರೆ ಅವ್ರ ಜೊತೆ ನೀವು ವ್ಯವಹಾರ ಇದು ಮಾಡ್ಕೋಬೇಕು. ಹೌದು, ಮತ್ತು ಅದು ಸಿದ್ದಣ್ಣ ಅಂತ ಇದ್ದಾರೆ, ಅವ್ರ ಬ್ರದರ್, ಅವರು ಕೂಡ ಇಲ್ಲೇ, ಅವರ ಹಸುಗಳು ಕೂಡ ಇರುತ್ತೆ. ಅಣ್ಣ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದರು, ಅಣ್ಣ ತಮ್ಮಂದ್ರು ಇಬ್ಬರು ಇದ್ದಾವೆ, 15-16 ಹಸುಗಳು ಇದ್ದಾವೆ ಅಂತ. ಅದು ಹೇಳಿದ ಹಾಗೆಯೇ ಅಷ್ಟು ಹಸುಗಳು ಇಲ್ಲಿದ್ದಾವೆ. ಸಾಯಿವಾಲ್ ಪ್ರಿಯರಿಗೆ ತುಂಬ ಚೆನ್ನಾಗಿದೆ. ಅದೇನಾದ್ರು ಬೇಕು ಅಂದರೆ ಆದಷ್ಟು ಅವ್ರಿಗೆ ಫೋನ್ ಮಾಡಿ ನೀವು ರಿಸರ್ವ್ ಮಾಡ್ಕೋಬೋದು ಅಂತ ನಾನು ಅನಿಸುತ್ತೆ. ಯಾಕಂದರೆ ಅದು ಸೇಲ್ ಆಗೋದು ಆದಷ್ಟು ಬೇಗ ಸೇಲ್ ಆಗುತ್ತೆ. ಆಂಧ್ರದ ಕಡೆಯಿಂದ ಫೋನ್ ಬಂದಿದೆ ಅಂತ ಅಂದರು ಅವ್ರು ಇನ್ಸ್ಟಾಗ್ರಾಮಿಗೆ ಹಾಕಿಸಿದಾಗ. ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾವೆ, ವಿಜಯವಾಡ, ಹಾಂ ಹಾಂ, ಹೈದರಾಬಾದ್ ಎಲ್ಲ ಹೋಗಿದ್ದಾವೆ ನೋಡಿ. ಹಾಗಾಗಿ ದಯವಿಟ್ಟು ನೀವೇನೋ ಬರುವ ಮುಂಚೆ ಅಣ್ಣವರಿಗೆ ಕಾಲ್ ಮಾಡ್ಕೊಂಡು ಬನ್ನಿರಿ. ವಾರ ಪೂರ್ತಿ ಹಸು ಸಿಗುತ್ತೆ. ಆದರೆ ವಾರದಲ್ಲಿ ಅತಿ ಹೆಚ್ಚು ಸೋಮವಾರ, ಮಂಗಳವಾರ ಈ ಟೈಮಲ್ಲಿ ತುಂಬಾ ಬರುತ್ತೆ. ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹೀಗೆಲ್ಲ ಹಸುಗಳು ಇದೆ. ಬರ್ರಿ ಅಪ್ಪಾಜಿ. ನಿನ್ನೆ ಬಂದ್ರಲ್ಲ ಸರ್, ಇದ್ರ ಮನೆ ಏನಾರು ಬಂದ್ರಿ? ಹಾಂ, ಕಡೆ ಬಂದ ಇಲ್ಲಿ ಮಾರುತಿಗೆ ಹಾಕ್ಕೊಡ್ರಿ ಬಂಧುಗಳೇ. ಆಗಲೇ ನಾನು ನಮ್ಮ ಮಾರುತಿ ಭೀಮಣ್ಣವ್ರದ್ದು ಹೆಂಗೆ ಅಂತಂದ್ರೆ, ನಮ್ಮ ಸಿದ್ದಣ್ಣ ಭೀಮಣ್ಣವ್ರ ತಮ್ಮ, ಅವ್ರ ಬಳಿ ಏನು ಕೂಡ 3-4-5 ಹಸುಗಳಿದ್ದಾವೆ. ಆರಿದ್ದಾವೆ. ಹಾಂ, ಕರ ಹಾಕಿದೆ ಹಾಲಿಂದ, ಜರ್ಮನ್ ಪ್ಯೂರು. ಓಕೆ ಸಿದ್ದಣ್ಣ, ಇದು ನಿಮ್ಮ ಕೈಲಿ ಇರುವಂಥದ್ದು ಬ್ರೀಡು ಹಾಲ್ ಬ್ಲಾಕು. ಎಷ್ಟನೇ ಸೂಲು ಹಲ್ಲು ರೇಟ್ ಏನಾಗುತ್ತೆ ಹಂಗೆ? ಈಗ 2 ಹಲ್ಲಿಗೆ ಹೌದು, 2 ಹಲ್ಲಿಗೆ ಮನೆ ಕೆಡೋಯ್ತಾ? ಓಕೆ ಓಕೆ, ಹೌದಣ್ಣ. ಓಕೆ ಅಣ್ಣ, ಓಕೆ. ರೇಟ್ ವಿಚಾರದಲ್ಲಿ ಹೆಂಗಿತ್ತು ಅಣ್ಣ ಇದು? ವಿಚಾರದಲ್ಲಿ ಬರ್ಬೇಕು, ಇಲ್ಲಿ ಬಂದರೆ ರೇಟ್. ಹೌದಾ? ಓಕೆ ಓಕೆ. ರೇಟ್ ನಾವೊಂದು ಹೇಳೋದು, ಅವರೊಂದು ಹೇಳೋದು ಆಗೋದು ಬೇಡ ಅಂತೀರಾ? ಸರಿ. ಯಾವ ರೇಟಿಂದ ಆರಂಭ ಆಗ್ಬೋದು ನಿಮ್ಮ ಹಸುಗಳು? ರೇಟು ಬರ್ಬೇಕು ಸರ್, ರೇಟ್ ಬಂದಲ್ಲೇ ರೇಟ್ ಹೇಳ್ತೀರಾ? ಓಕೆ ಓಕೆ. ಇದು ಎಷ್ಟನೇ ಸೂಲಿಂದ ಹಲ್ಲಿಂದ? 2ನೇ ಸೂಲು, 4 ಹಲ್ಲಾಗೈತಿ ಇದು. ಓಕೆ.
ಈ ಕಡೆ ಪಕ್ಕದಲ್ಲಿರೋಂಥದ್ದು ಇದು 4 ಅಲ್ಲ, 2ನೇ ಸೂಲು. 4 ಇದು ಭಾಳ ಚೆನ್ನಾಗಿ ಲೆಂತ್ ಇದೆ ಬ್ರೀಡ್ ಇದು. ಹಾಂ ಹಾಂ ಇದೆಷ್ಟನೇ ಹಲ್ಲಿಂದ? ಇದು 6 ಆಗೈತಿ. ಇದು ಒಂದು 10-12 ಲೀಟ್ರ್ ಕೊಡೋಂಥ ಹಸ. ಹಾಂ 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 6 ಆಗೈತಾ? 6 ಆಗೈತಿ. ಸೂಲಲ್ಲಿ ಏನಿದೆ ಇದು? ಇದು ಇದ್ರ 3 ಆಗ್ತದೆ ಸರ್ ಅದು. ಹಾಂ ಹಾಂ ಓಕೆ. ಇದು ಹಾಲ್ ಬ್ಲಾಕು? ಇದು ಕಡೆಯಲ್ಲು. ಹಾಂ ಗಬ್ಬ. ಇದು ಒಂದು 9-10 ಕರೆದಿ. ಓಹೋ 9-10 ಕರೆದಿದ್ಯಾ? ಓಕೆ ಓಕೆಪ್ಪ. ನಮ್ಮ ಸಿದ್ದಣ್ಣವರು ಬೆಲೆ ಅವರು ಬಂದು ವ್ಯಾಪಾರ ಮಾತಾಡ್ಕೊಂಡು ಒಯ್ಯಿರಿ ಅಂತ ಹೇಳಿದ್ದಾರೆ. ವ್ಯವಹಾರದ ವಿಚಾರದಾಗೆಲ್ಲ ಕೂಡ ನೇರ ಆಗಲಿ ಅನ್ನೋ ಮಾತು. ರೇಟ ನಾವು ಕಮ್ಮಿ ಹೇಳ್ದೆ ಹೆಚ್ಚು ಕೇಳೋದಲ್ಲ, ಹಾಗಲ್ಲ. ನಾವು ಎಷ್ಟು ಕೇಳಿದ್ರೆ ಅವ್ರು ಬಂದು ಕೇಳೋದಲ್ಲ. ಆಗುತ್ತೆ, ಕೇಳಿದ್ರೆ ಚೆನ್ನಾಗ್ತದೆ. ಚೆನ್ನಾಗಾಗುತ್ತೆ ಅಂತೀರಾ? ಕೇಳಿದ್ರೆ ಒಂದು ಸರಿ. ಕಮ್ಮಿ ಕೊಡ್ತೀವಿ. ನಿಮ್ಮದು ಒಡ್ಡೇನಹಳ್ಳಿ ನೇತಾನೆ ಇಲ್ಲಿ ಅಕ್ಕಪಕ್ಕದೇ? ಹಾಂ ಅಕ್ಕಪಕ್ಕ ಇರ್ತಾರೆ. ಭೀಮಣ್ಣ ಸಿದ್ದಣ್ಣ ಇಬ್ಬರು ಇರ್ತಾರೆ. ಓಕೆ ಥ್ಯಾಂಕ್ ಯೂಪ್ಪ. ನೀವು ಬ್ರದರ್ಸ್ ಹಸು ಹಿಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದ್ರಿ. ಹಸು ತಗೊಳಕ್ಕೆ ಬಂದವರು ಈ ಕಡೆ ನಿಂತಿದ್ದಾರೆ. ಯಾವೂರಪ್ಪ ನಿಮ್ಮದು? ಗದಗದವ್ರಾ? ಹೌದಾ? ಇಬ್ಬರು ನಮ್ಮ ವಿಡಿಯೋ ಏನಾದ್ರು ನೋಡ್ತೀರಿ ಹೆಂಗಪ್ಪ? ಓಕೆ ಒಳ್ಳೆಯದು, ಖುಷಿ ಆಯಿತು. ಹೆಂಗೆ ಲಿಂಕ್ ಸಿಕ್ತು ಮತ್ತೆ ಈ ಕಡೆ ಬರೋಕ್ಕೆ? ಹಾಂ ಹಂಗಾರೆ ನಿಮ್ಮ ಮಾವ್ರಿಗೆ ಒಂದು ಹೇಳಿ. ಸರಿ ಅಪ್ಪ, ಒಳ್ಳೇದಾಗಲಿ. ನಂಬರ್ ಹೇಳ್ಬಿಟ್ರಿ ಹೆಂಗೆ? 99 99 02 02 63 63 5054 5054. ಓಕೆ ಥ್ಯಾಂಕ್ ಯು ಅಣ್ಣ. ಹಾಂ ಒಂದು ನಿಮಿಷ. ಓಕೆ ಸ್ನೇಹಿತರೆ, ಇವೆಲ್ಲವೂ ಕೂಡ ಸಿದ್ದಣ್ಣವ್ರ ಬಳಿ ಇರ್ತಕ್ಕಂಥವು ಸೇಲಿಗೆ. ಭೀಮಣ್ಣ ಅವರ ಬ್ರದರ್ ಇವರು. ಇದೇ ವಡ್ನಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ ಬರುತ್ತೆ. ದಾವಣಗೆರೆ ನಿಯರ್ ಇದೆ. ಹಸುಗಳು ಬೇಕಾದಲ್ಲಿ ಕೂಡ ಇವರಿಬ್ಬರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಕ್ಕಪಕ್ಕ ಇರ್ತವೆ. ಹಸುಗಳನ್ನು ಪರಿಶೀಲಿಸ್ಕೊಂಡು ನೀವು ಖರೀದಿ ಮಾಡ್ಬೋದು ಸ್ನೇಹಿತರೆ. ಈ ಥರ ವೀಡಿಯೋ ಇನ್ನಷ್ಟು ನಿಮ್ಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಆಯ್ಕೆ ಚೆನ್ನಾಗಿ ಮಾಡ್ತಾಯಿದ್ದೀರಿ ಹಸುಗಳದ್ದು. ಇದಿಲ್ಲ ಬೇಗ ಅದು ಅವರು ನೀವು ತಗೊಂಡವ್ರು ಫೀಡ್ ಚೆನ್ನಾಗಿ ಹಾಕ್ಬೇಕು ನೋಡಪ್ಪ. ಇವೆಲ್ಲ ಜನ ಒಪ್ಪತ್ತದ ದನಗಳು ರೈತರಿಗೆ. ಹಾಂ ಫೀಡ್ ಹೆಂಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಷ್ಟೇ ಬರ್ತೈತಿ ಇದು. ಇದು ಕರು ಹಾಕಿದೆ ಸಿದ್ದಣ್ಣ? ಇದು ಹಾಕಿ ಸರ್ ಈಗ ಒಂದು 9 ಗಂಟೆ ಹಾಕಿದ್ದೀನಿ. 9 ಗಂಟೆ ಹಾಕಿದ? ಎಷ್ಟನೇ ಸೂಲಿಂದ ಅಲ್ಲಿಂದ ಇದು? 2ನೇ ಸೂಲು. 6 ಐತಿ. 6 ಐತೇನೆ ಸರ್. ಕರ ಹಾಕಿದೆ ಇದು. ಗಂಡುಗರು ಅಂತ ಅಂದರು. ಒರಿ ಕರ ಕಸ ಹಾಕೈತಿ. ಕಸನೂ ಹಾಕೈತಿ, ಕ್ಲಿಯರ್ ಆಗೈತಿ. ಗೀಬ್ದಲ್ಲಿ ಕರ್ಕೊಂಡ್ರಾ? ಇಲ್ಲಲ್ಲ, ಕರೆದು ಬಿಟ್ಟಿದ್ದೀವಿ, ಇಟ್ಕೊಂಡಂಗಿಲ್ಲ. ಹೌದಾ? ನಾವು ಕರ ಹಾಕಿದ್ಮೇಲೆ ಕರಿತೀವಿ 1 ಗಂಟೆ ಒಳಗೆ. ಹಾಂ ಹಾಂ ಎಷ್ಟು ಸಿಗ್ಬೋದಣ್ಣ ಗೀಬ್ದಲ್ಲಿ ಸಿಕ್ಕರೆ? ಇದು ಈಗಿನಲ್ಲ ಈಗ ಒಂದು 5 ಚೊಂಬು ಮೇಲೆ ಕೊಡೋದು ಸರ್. ಹಾಂ ಹಾಂ ಅಂದರೆ ಇದು 7-8 ಲೀಟ್ರ್ ಮೇಲೆ ಐತಿ ಅಂತ ಹಾಲು? 9 ಲೀಟ್ರ್ ಕೊಟ್ಟರು. ಹಾಂ ಹಾಂ ಅಣ್ಕಾಲ? ಅಂದರೆ ಜರ್ಮನ್ ಬ್ರೀಡು ಹಾಲಲ್ಲಿದೆ. ಇದಾದ್ರೂ ರೇಟ್ ಹೇಳ್ರಿ, ಎಷ್ಟು ಬರ್ಬೋದತ್ಲ? ಏನಾಗಲ್ಲ? ಇದಕ್ಕೆ 98,000 ಹೇಳ್ತಾನೆ ಸರ್. ಹಾಂ ಹಾಂ 98. ಹಾಂ ಸ್ವಲ್ಪ ನೀವೇ. ಹಾಂ ಹಾಂ ಪಾಪ ಇದ್ರ ಓಕೆ ಅಣ್ಣ. ಓಕೆ ಓಕೆ ಭಾಳ ಲೆಂತ್ ಇದೆ ದನ. ಲೆಂತ್ ಇದೆಯಲ್ಲ? ಬರಬೇಕು. ಬಟ್ ನಾವು ಒಂದು 8 ಲೀಟ್ರ್ ಲೆಕ್ಕ ಹಿಡಿದಿದ್ದೀವಿ. 2ನೇ ಸೂಲಲ್ಲ. ಫೀಡ್ ಚೆನ್ನಾಗಿ ಬಿತ್ತು ಅಂದರೆ ಕೆಪಾಸಿಟಿ ಇರುತ್ತೆ ಅಣ್ಣ ಅದು. ಈಗ ಜನ ಬರಲಿಲ್ಲ, ಹಾಲು ತೆಗೆದು ಅವ. ಹಾಂ ಹಾಂ ಗಂಡುಗರು ಚೆನ್ನಾಗಿತ್ತು. ಅದು ಹೆಣ್ಗರು ಆಗಿದ್ದು ಭಾರಿ ಚೆನ್ನಾಗಿ ಬರೋದು ಅದು. ಹಾಂ ಜರ್ಮನೆ ಅದೇ ತಾಯಿ. ನಾನು ಫಾರಮ್ ಮಾಡಿದ್ರೆ ಬರೀ ಇಂಥವು ಇಟ್ಕೊಂಡು ಭಾರಿ ಆಸೆ ಇತ್ತು. ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ 2012ರಲ್ಲಿ ಎಲ್ಲ ಕಡೆ ತಿರುಗಾಡಿದೆ. ಎಲ್ಲ ಟ್ರೈನಿಂಗ್ ತೊಗೊಂಡು ಪಂಜಾಬ್ ಎಲ್ಲ ಹೋದೆ. ಒಂದು ತಿಂಗಳು ಉಳ್ಕೊಂಡು ಟ್ರೈನಿಂಗ್ ತೊಗೊಂಡೆ. ಜಾಗ ಇಲ್ಲದಕ್ಕೆ ಮನೆ ಸಪೋರ್ಟ್ ಸಿಗಲಿಲ್ಲ.